ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೆಲ್ತ್ ಟಿಪ್ಸ್ ಚಾನಲ್. ನೀವೇನಾದರೂ 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೀರಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಪಾಪು ಬೆಳವಣಿಗೆ ಹೇಗಾಗ್ತಿರುತ್ತೆ ಮತ್ತು ಪಾಪು ಏನೆಲ್ಲ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಿಮಗಿವಾಗ ಸೆಕೆಂಡ್ ಟ್ರೈಮಿಸ್ಟರ್ ಅಂತಲೇ ಹೇಳ್ಬೋದು. ಈ 5 ತಿಂಗಳಲ್ಲಿ ನಿಮಗಿವಾಗ 17, 18, 19, 20 ವೀಕ್ಸಲ್ಲಿ ನಡೀತಾ ಇರುತ್ತೆ. ಈಗ ನಿಮ್ಮ ಪಾಪು ಏನಪ್ಪ ಅಂತಂದರೆ ಬನಾನಾ ಶೇಪಲ್ಲಿ, ಸಣ್ಣ ಬನಾನಾ ಇರುತ್ತಲ್ಲ ಆ ಥರ ಶೇಪಲ್ಲಿ ಇರುತ್ತೆ, ಇಲ್ಲ ಒಂದು ಸಣ್ಣ ಮ್ಯಾಂಗೋ ಅಂತಲೇ ಹೇಳ್ಬೋದು. ಈಗ ಒಳಗಡೆ ಇರೋ ಪಾಪು ಕೈಕಾಲೆಲ್ಲ ಆಡ್ಸೋಕ್ಕೆ ಶುರು ಮಾಡಿರುತ್ತೆ, ಚಿಕ್ಕದಾಗಿ ಕಿಕ್ ಮಾಡ್ತಾ ಇರುತ್ತೆ, ಮತ್ತು ನಿಮ್ಮ ಹಾರ್ಟ್ ಬೀಟ್ನ ಕೇಳಿಸ್ಕೊಳ್ತಾ ಇರುತ್ತೆ, ಮತ್ತು ಅದು ಸ್ಮೆಲ್ನ ಅಬ್ಸರ್ವ್ ಮಾಡುತ್ತೆ, ಟೇಸ್ಟ್ ಗೊತ್ತಾಗ್ತಾ ಇರುತ್ತೆ ಪಾಪುಗೆ. ಈ ಟೈಮಲ್ಲಿ ಮಗುವಿನ ಬೆಳವಣಿಗೆ ತುಂಬಾ ಫಾಸ್ಟಾಗಿರುತ್ತೆ. ಅರೌಂಡ್ 300 ಗ್ರಾಮ್ಸು ಪಾಪು ಇರುತ್ತೆ. ಈ ಟೈಮಲ್ಲಿ ಪಾಪುಗೆ ಬಿಳಿ ಪದರ ಅಂತಕ್ಕಂಥದ್ದು ಒಂದು ರಚನೆ ಆಗಿರುತ್ತೆ. ಈ ಪದರ ಏನು ಮಾಡುತ್ತಪ್ಪ ಅಂತಂದರೆ ಆಮಿನೋಯಿಟಿಕ್ ಫ್ಲೂಯಿಡ್ನಿಂದ ಪಾಪುಗೆ ಪ್ರೊಟೆಕ್ಷನ್ ಕೊಡುತ್ತೆ, ಮತ್ತು ಬ್ಯಾಕ್ಟೀರಿಯಾದ ಏನಾದರೂ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟುತ್ತೆ. ಇದು ಸ್ಕಿನ್ನ ಪಾಪುಗೆ ಪ್ರೊಟೆಕ್ಷನ್ ಥರ ಕಾಪಾಡ್ತಾ ಇರುತ್ತೆ. ನಮ್ಮಲ್ಲಿ ಪಾಪು ಚೆನ್ನಾಗಿ ಬೆಳವಣಿಗೆ ಆಗ್ತಿರುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಊಟ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು. ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಕುಡಿಬೇಡಿ. ನೀರನ್ನ ಅದೆಷ್ಟು ಅತಿಯಾಗಿ ಕುಡಿತೀರೋ ಅಷ್ಟು ಪಾಪುಗೆ ಒಳ್ಳೆಯದು. ಪಾಪು ಈ ಟೈಮಲ್ಲಿ ಒಂದು ಬನಾನಾ ಶೇಪ್ ಥರ ಇರುತ್ತೆ, ನಾನು ಇಮೇಜಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ ಇರುತ್ತೆ. ಮತ್ತು ಪಾಪು ಒಳಗಡೆ ಈ ಟೈಮಲ್ಲಿ ಏನೇನೆಲ್ಲ ಮಾಡ್ತಾ ಇರುತ್ತೆ ಅಂತಂದರೆ ಪಲ್ಟಿ ಹೊಡಿತಾ ಇರುತ್ತೆ, ಕೈ ಕಾಲನ್ನೆಲ್ಲ ಅಲ್ಲಾಡಿಸ್ತಾ ಇರುತ್ತೆ, ಸ್ವಲ್ಪ ಕಿಕ್ ಇರುತ್ತೆ, ಆದರೆ ಅಷ್ಟೊಂದು ಗೊತ್ತಾಗಲ್ಲ. 7 ಮಂತಲ್ಲಿ ತುಂಬ ಕಿಕ್ಸ್ ಗೊತ್ತಾಗುತ್ತೆ, 5 ಮಂತ್ಸಲ್ಲಿ ಅಷ್ಟೊಂದು ಕಿಕ್ ಗೊತ್ತಾಗಂಗಿಲ್ಲ. ಅದು ಪಲ್ಟಿ ಹೊಡೆಯುತ್ತೆ, ಮತ್ತು ಹೆಬ್ಬೆರಳನ್ನು ಚಿಪ್ತಾ ಇರುತ್ತೆ, ಸ್ಮೈಲ್ ಮಾಡ್ತಾ ಇರುತ್ತೆ, ಈ ಥರ ತುಂಬಾ ಮೂಮೆಂಟ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಬಿಕ್ಕಳಿಕೆ ಅನ್ನೋದು ಬರ್ತಾ ಇರುತ್ತೆ, ಮತ್ತು ಆಕಳಿಸುತ್ತೆ. ಈ ಥರ ನಾವೆಲ್ಲ ಯಾವ ಥರ ಮಾಡ್ತಿರ್ತೀವಲ್ಲ ಆ ಥರ ಎಲ್ಲ ಮೂಮೆಂಟ್ಸ್ಗಳನ್ನ ಪಾಪು ಮಾಡ್ತಾ ಇರುತ್ತೆ. ಮತ್ತು ಈ ಟೈಮಲ್ಲಿ ಪಾಪುಗೆ ಎಮೋಷನ್ಸ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರುತ್ತೆ. ಸಪೋಸ್ ತಾಯಿ ಏನಾದರೂ ಖುಷಿಯಾಗಿದ್ದರೆ ಆ ಪಾಪು ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇರುತ್ತೆ. ತಾಯಿಗೆ ಏನಾದರೂ ಸ್ವಲ್ಪ ಸ್ಯಾಡ್ ಆಯ್ತಂದರೆ ಪಾಪು ಕೂಡ ಒಳಗಡೆ ಸ್ಯಾಡ್ ಆಗಿರುತ್ತೆ. ಸೊ ತಾಯಿ ಫೀಲಿಂಗ್ಸ್ ಎಲ್ಲ ಪಾಪು ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದಕ್ಕೆ ಈ ಟೈಮಲ್ಲಿ ಯಾವಾಗಲೂ ತಾಯಿಯಂದರು ಖುಷಿಯಾಗಿ ಇರಬೇಕು. ಯಾವುದೇ ಜಗಳ ಆಡ್ತಕ್ಕಂತಹದ್ದು, ಮನೆಯಲ್ಲಿ ಗಲಾಟೆ ಇರ್ತಕ್ಕಂಥ ವಾತಾವರಣದಲ್ಲಿ ಇರೋಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಪಾಪು ಮೇಲೆಲ್ಲ ಅದು ಪರಿಣಾಮ ಬೀರುತ್ತಾ ಹೋಗುತ್ತೆ. ಆದಷ್ಟು ಹೆಲ್ತಿಯಾಗಿರ್ತಕ್ಕಂಥ ಎನ್ವಿರಾನ್ಮೆಂಟು, ವಾತಾವರಣದಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಪಾಪು ಫೀಲಿಂಗ್ಸು, ತಾಯಿ ಫೀಲಿಂಗ್ಸು ಪಾಪು ಮೇಲೆ ತುಂಬಾ ಬೀಳುತ್ತೆ. ತಾಯಿ ಯಾವ ಥರ ಇದ್ದಾಳೆ ಮೂಡು ಅದೇ ಥರ ಪಾಪು ಕೂಡ ಇರುತ್ತೆ. ಮತ್ತು ಈ ಟೈಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಕ್ಯಾನಿಂಗ್. ಅನಮಲಿ ಸ್ಕ್ಯಾನ್ ಅಂತ 5 ಮಂತ್ಸಲ್ಲಿ ಮಾಡ್ತಾರೆ. ಈ ಸ್ಕ್ಯಾನ್ನ ಮಿಸ್ ಮಾಡಬೇಡಿ. ಇದರಲ್ಲಿ ಪಾಪು ಬೆಳವಣಿಗೆ ಹೇಗಾಗ್ತಿದೆ, ಪ್ರತಿಯೊಂದು ಪಾರ್ಟ್ಸು ಕೂಡ ಚೆನ್ನಾಗಿ ಚೆಕ್ ಮಾಡ್ತಾರೆ. ಹಾರ್ಟ್ ಬೆಳವಣಿಗೆ ಆಗಿದೆ, ಹಾರ್ಟ್ ಚೆನ್ನಾಗಿದೆ ಇಲ್ವೋ, ಹೆಡ್, ಫಿಂಗರ್ಸು, ಪ್ರತಿಯೊಂದು ಪಾರ್ಟ್ಸ್ನು ಕೂಡ ಇದರಲ್ಲಿ ಸ್ಕ್ಯಾನ್ ಮಾಡಿ ಹೇಳ್ತಾರೆ. ಈ ಸ್ಕ್ಯಾನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಕಂಪಲ್ಸರಿಯಾಗಿ ಮಾಡಿಸಿ. ಈ ಟೈಮಲ್ಲಿ ನಿಮ್ಮ ಹೊಟ್ಟೆ ಅಂತಕ್ಕಂಥದ್ದು ಸ್ವಲ್ಪ ಕಾಣಿಸೋಕ್ಕೆ ಶುರುವಾಗಿರುತ್ತೆ, ಲೈಟಾಗಿ ಕಾಣಿಸ್ತಾ ಇರುತ್ತೆ 5 ಮಂತ್ಸಲ್ಲಿ. ಈ ಟೈಮಲ್ಲಿ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆದಷ್ಟು ಸ್ವಲ್ಪ ರೆಸ್ಟ್ ಮಾಡಿ, ವಾಕ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಹೆಲ್ತಿಯಾಗಿ ಕಾಪಾಡ್ಕೊಳ್ಳಿ ನಿಮ್ಮ ಆರೋಗ್ಯನ. ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿ, ಮತ್ತು ಬ್ಲಡ್ ಚೆಕಪ್ ಎಲ್ಲ ಚೆನ್ನಾಗಿ ಮಾಡಿಸಿ, ತಿಂಗಳ ಬ್ಲಡ್ ಚೆಕಪ್ ಮಾಡಿಸಿ, ಹೆಲ್ತಿಯಾಗಿರಿ. ಈ ನನ್ನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.